ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲೆಲ್ಲೆಲ್ಲ ಶೂಟ್ ಮಾಡಿದ್ರಿ, ಹಾಗೇನೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಷ್ಟು ದಿನಗಳ ಕಾಲ ಶೂಟ್ ಮಾಡಿದ್ರಿ? ಟೋಟ್ಲು ನಾವು ಪ್ಲಾನ್ ಮಾಡ್ಕೊಂಡಿದ್ದು ಬೇರೆ ಬೇರೆ ಸ್ಟೇಟ್ಗಳೆಲ್ಲ ಮಾಡೋದು ಅವೆಲ್ಲ ಬೇಡ. ನಮ್ಮ ಕನ್ನಡದ ಸಿನಿಮಾ ಕರ್ನಾಟಕದಲ್ಲಿ ಬೆಂಗಳೂರಲ್ಲೇ ಮಾಡಬೇಕು ಅಂತ ಡಿಸೈಡ್ ಆದ್ವಿ. 8 ಸಿನಿಮಾ ಬೆಂಗಳೂರು ಸುತ್ತಮುತ್ತನೇ ಮಾಡಿದ್ವಿ. ಒಂದು ಸಾಂಗ್ ಮಾತ್ರ ಫಾರಿನ್ ಹೋಗೋಣ ಅಂತ ಪ್ಲಾನ್ ಆಗಿತ್ತು. ಅದು ಸಾಂಗ್ ಏನಾಯ್ತು, ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಡೌನ್ ಆಗ್ತಿದೆ ಅನ್ನೋದು ಗೊತ್ತಾಗ, ಸಬ್ಜೆಕ್ಟ್ ಎಲ್ಲೋ ಒಂದ್ ಕಡೆ ಡೌನ್ ಆಗತ್ತೆ ಅನ್ನೋದು ಒಂದು ಇದಾದ್ಮೇಲೆ ನಾವೇನ್ ಮಾಡಿದ್ವಿ, ಇಲ್ಲ ಬೇಡ ಸಾಂಗು, ಬರೀ ಪ್ರಮೋಷನ್ ಸಾಂಗ್ ಆಗಿ ಬಿಟ್ಬಿಡೋಣ, ಅದು ಹೋಗೋದ್ ಬೇಡ ಅಂತ. ಇಲ್ಲಾಂದ್ರೆ ಆಕ್ಚುಲಿ ನಾವು ಮಾಲ್ಡೀವ್ಸ್ ಇಲ್ಲಾಂದ್ರೆ ಈ ಕಡೆ ಎಲ್ಲ ಪ್ಲಾನ್ ಮಾಡಿದ್ವಿ ಒಂದು ಸಾಂಗ್ಗೆ. ಬಟ್ ಇವಾಗ ಅದರಿಂದ ಇದನ್ನ ಹಂಗೆ ತಗೊಂಡೋಗಿ ಇಲ್ಲಿ ಎಲ್ಲ ಯುನೈಟಿ ಫಿಲ್ಮ್ ಸಿಟಿ ಇತ್ತಲ್ಲ, ಅಲ್ಲಿ ಸೆಟ್ಸ್ ಹಾಕಿ ಅಲ್ಲಿ ಸಾಂಗ್ಸ್ ಮಾಡಿದ್ವಿ. 2 ಸಾಂಗ್ ಅಲ್ಲಿ ಮಾಡಿದ್ವಿ. ಇನ್ನೊಂದು ಸಾಂಗ್ ಬಂದು ಸಿಚುವೇಶನ್ ಇದ್ರ ಮೇಲೆ ಹೋಗುತ್ತೆ, ಟೈಟಲ್ ಸಾಂಗ್ ಮನೆ ರಿಲೀಸ್ ಆಯ್ತಲ್ಲ, ಅದು ಎಲ್ಲ ಅದ್ಭುತವಾಗಿ ಎಲ್ಲ ಒಬ್ಬಟ್ಟಾಗಿ ಮಾಡಿದ್ವಿ. ಎಲ್ಲೆಲ್ಲ ಶೂಟ್ ಮಾಡಿದ್ರಿ ಕರ್ನಾಟಕದಲ್ಲಿ ಅಂತ? ಕಾರಣ ಎಲ್ಲ ಬೆಂಗಳೂರು ಸುತ್ತಮುತ್ತ, ಬ್ಯಾಂಗ್ಳೂರ್ ಬೆಂಗಳೂರು ಬಿಟ್ಟು ಎಲ್ಲೂ ಆಚೆ ಹೋಗಿಲ್ಲ ನಾವು. ಯಾಕಂದ್ರೆ ನಮ್ಮ ಸಿನಿಮಾ ಕತೆ ಒಂದೇ ಕಡೆ ನಡೆಯುತ್ತೆ, ಒಂದು ಏರಿಯಾದಲ್ಲಿ ನಡೆಯೋ ಕತೆ ಅದು. ಒಂದು ಊರುನು ಅಲ್ಲ, ಒಂದು ಏರಿಯಾ, ಒಂದು ಇದ್ರಲ್ಲಿ ನಡೆಯುವಂತ ಕತೆ. ಅದಕ್ಕೆ ನಾವೇನು ಅಂದ್ರೆ ಎಲ್ಲೂ ಆಚೆ ಹೋಗೋ ಅವಶ್ಯಕತೆ ಬಂದಿಲ್ಲ. ಆಮೇಲೆ ನಮ್ದು ಟೋಟ್ಲಿ ಇದು ಎಂಟೈರ್ ಒಂದು 7 days ಅಲ್ಲಿ ಮುಗಿಯುವಂತ ಕತೆ, ತುಂಬಾ ಲಾಂಗ್ ಜರ್ನಿ ಮಾಡುವಂತ ಕತೆ ಅಲ್ಲ. ಅದರಿಂದ ಒಂದು ವಾರ 10 ದಿವಸದಲ್ಲಿ ನಡೆಯೋ ಕತೆ ಇದ್ರಿಂದ ಎಲ್ಲ ಬೆಂಗಳೂರು ಸುತ್ತಮುತ್ತಲ್ಲೇ ಶೂಟ್ ಮಾಡಿದ್ವಿ. ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ಏನಂತಂದ್ರೆ ಕಿಡ್ನಾಪ್ ಹಾಗೇನೆ ಕ್ರೈಮ್ ಸುತ್ತ ಈ ಒಂದು ಸ್ಟೋರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಕಿಡ್ನಾಪರ್ ಯಾರು? ಅದೇನೆ ಸೂತ್ರಧಾರಿ, ಹಿಂದೆ ನಡೆಸೋನೇ ಸೂತ್ರಧಾರಿ ಅಲ್ಲ, ಸೂತ್ರಧಾರಿ ಅನ್ನೋ ಪಾತ್ರಧಾರಿ, ಸೂತ್ರಧಾರಿಯಲ್ಲಿರುವಂತಹ ಪಾತ್ರಧಾರಿ. ಯಾರಾದ್ರೂ ಒಬ್ಬ ಸ್ಟಾರ್ ನಟನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಇಲ್ಲ ಆತರ ಅಲ್ಲ. ಅದನ್ನೇ ಹೇಳೋದು. ಈಗ ನಾವು ಅದನ್ನೇನೋ ಕೊಟ್ವಿ ಅಂದ್ರೆ ಅದೇನೋ ಒಂದು ಬೇರೆ ತಿರುಗಿ ತಗೊಳುತ್ತೆ ಕತೆಗೆ. ಅದೇ ಹೇಳ್ತಿಲ್ವಾ, ಕತೆ ಏನ್ ಕೇಳತ್ತೆ, ಕತೆ ಏನ್ ಇದ್ ಮಾಡುತ್ತೆ, ಡಿಮ್ಯಾಂಡ್ ಮಾಡುತ್ತೆ, ಅದನ್ನೇ ಮಾಡಿದೀವಿ. ಯಾವ್ದೋ ಸ್ಟಾರ್ ನಟನ್ ತರಬೇಕು, ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಕೊಡ್ಬೇಕು, ಟರ್ನ್ ಕೊಡ್ಬೇಕು ಅಂತ ಬೇರೆ ಇಲ್ಲ. ಕತೆಯಲ್ಲೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನ್ ತಗೊಳುತ್ತೋ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.